ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಶಾಲೆಗಳನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುತ್ತದೆ. ಕನ್ನಡ ಶಾಲೆಯ ಉಳಿವಿಗಾಗಿ ಅನುದಾನ ಬಿಡುಗಡೆ ಮಾಡಲು ಒತ್ತಾಯಿಸಿ ಹೋರಾಟ ಮಾಡಲಾಗುತ್ತದೆ. ಬೀದರ್ ನಗರದ ಮಡಿವಾಳ ಮಾಚದೇವ ವೃತ್ತದಲ್ಲಿ ಬೃಹತ್ ಹೋರಾಟ ನಡೆಸಲಾಗುತ್ತಿದೆ. ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಸರ್ಕಾರದಿಂದ ನಿರ್ಲಕ್ಷ್ಯ ತೋರುತ್ತಿರುವ ಆರೋಪ ಕೇಳಿಬಂದಿದೆ. ಮೊನ್ನೆಯ ರಾಜ್ಯ ಬಜೆಟ್ನಲ್ಲಿಯೂ ಕೂಡ ಕನ್ನಡ ಶಾಲೆಗಳಿಗೆ ಯಾವುದೇ ರೀತಿಯ ವಿಶೇಷ ಅನುದಾನ ನೀಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಇನ್ನು 30 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಖಾಸಗಿ ಶಾಲೆಗಳನ್ನ ಅಷ್ಟೇ ಅಲ್ಲ, ಅನುದಾನಿತ ಶಾಲೆಗಳಲ್ಲಿರುವಂತಹ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು, RTE ಮರು ಜಾರಿ ಮಾಡಬೇಕು, ನವೀಕರಣವನ್ನ ಸಡಿಲಗೊಳಿಸಬೇಕು ಎಂದು ಒತ್ತಾಯ ಮಾಡ್ತಿದ್ದಾರೆ. ಸರ್ಕಾರ ಕೂಡಲೇ ಎಲ್ಲ ಕ್ರಮಗಳಿಗೆ ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟ ಎಚ್ಚರಿಕೆ ನೀಡಿದ್ದಾರೆ. ಕನ್ನಡ ಶಾಲೆಗಳ ಉಳಿವಿಗಾಗಿ ಕನ್ನಡ ಖಾಸಗಿ ಶಾಲಾ ಶಿಕ್ಷಣಗಳ ಸಂಸ್ಥೆಗಳ ವತಿಯಿಂದ ಇವತ್ತು ಬೀದರ್ನಿಂದ ಚಾಮರಾಜನಗರದವರೆಗೆ ಎಲ್ಲ ಕನ್ನಡ ಶಾಲೆಗಳನ್ನ ಬಂದ್ ಮಾಡಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗ್ತಿದೆ. RTEನ ಮರು ಜಾರಿಗೆಗೊಳಿಸಬೇಕು, ಕನ್ನಡ ಶಾಲೆಗಳಿಗೆ ಅನುದಾನ ನೀಡಬೇಕು, ಹೀಗೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಒಂದು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿಯೂ ಸಹ ಬೀದರ್ನ ಮಡಿವಾಳೇಶ್ವರ ವೃತ್ತದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವು, ಈಗಾಗಲೇ ಸಾಕಷ್ಟು ಜನ ಶಿಕ್ಷಕರು, ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಶಾಲೆಗಳಿಗೆ ಅನುದಾನ ನೀಡಬೇಕು, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು, ಈ ನೆಲದಲ್ಲಿ ಕನ್ನಡ ಉಳಿಬೇಕು ಅಂದರೆ ಕನ್ನಡ ಶಾಲೆಗಳು ಬೇಕು ಅಂತೇಳಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವೀಗ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಹೋರಾಟಗಾರನ ಯಾಕೆ ಮಾಡ್ತಾ ಇದ್ದಾರೆ, ಏನೆಲ್ಲ ಬೇಡಿಕೆ ನಾವು ಕೇಳೋಣ. ಸರಿ, ಏನು ಸರ್ ಇವತ್ತು ಹೋರಾಟ ಮಾಡ್ತೀರಿ, ಏನು ಬೇಡಿಕೆಗಳು? ಸರ್, ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು 30 ವರ್ಷದಿಂದ ನಮ್ಮ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಶ್ರೇಷ್ಠ ಕಾರ್ಯ ಮಾಡ್ತಕ್ಕಂಥ ನಮ್ಮ ಶಾಲೆಗಳಿಗೆ ಇನ್ನೂ ತನಕ ಅನುದಾನ ಇಲ್ಲ. ಅನುದಾನ ಹೋಲಿ ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ನಮ್ಮ ಶಾಲೆಗಳಿಗೆ 108 ಷರತ್ತು ಹಾಕ್ತಾ ಇದ್ದಾರೆ. ಅವರು ಮಾನ್ಯತೆ ನವೀಕರಣ ಹೆಸರ ಮೇಲೆ ನಮಗೆ ಶೋಷಣೆ ಮಾಡ್ತಾ ಇದ್ದಾರೆ. ಕಡು ಬಡವರಿಗೆ ಆಶ್ರಯ ಆಗಿರ್ತಕ್ಕಂಥ RTE ಏನಪ್ಪ ಅಂದ್ರೆ ರದ್ದು ಮಾಡಿದ್ದಾರೆ. ಹೀಗೆ ಮತ್ತು ಇವತ್ತು ಲ್ಯಾಂಡ್ ಕನ್ವರ್ಷನ್ ಅಂತ ಹೆಸರ ಮೇಲೆ ನಮಗೆ ಶೋಷಣೆ ಮಾಡ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಗಳು ಅವು ಸೇವಾ ಶಿಕ್ಷಣ ಸಂಸ್ಥೆಗಳು, ಚಾರಿಟಬಲ್ ಇನ್ಸ್ಟಿಟ್ಯೂಟ್ಗಳು ಸಿಕ್ಕಾಪಟ್ಟೆ ಲಕ್ಷಗಟ್ಟಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನಾವು. ಹೀಗಾಗಿ ಒಂದು ಸರ್ಕಾರ ಕನ್ನಡ ಶಾಲೆ ಕೂಡ ಸರಿಯಾಗಿ ನಡೆಸ್ತಾ ಇಲ್ಲ, ಚೆನ್ನಾಗಿ ನಡೆಸ್ತಕ್ಕಂಥ ಖಾಸಗಿ ಶಾಲೆಗಳಿಗೆ ಸಹಕಾರ ಕೊಡ್ತಾ ಇಲ್ಲ. ಹೀಗಾಗಿ ಗೊಂದಲ ನೀತಿಯಲ್ಲಿ ಇವತ್ತು ನಾವು ಏನು ಕೇಳ್ತಾ ಇದ್ದೀವಿ, 30 ವರ್ಷದಿಂದ ನಡ್ಸ್ಕೊಂಡು ಬರ್ತಕ್ಕಂಥ ಶಿಕ್ಷಕರು ಒಂದು 2 ಹೊತ್ತಿನ ತುತ್ತು ಊಟ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಸ್ವಾಮಿ. ಎಲ್ಲ ಆಡಳಿತ ಮಂಡಳಿ ವ್ಯವಸ್ಥಿತವಾಗಿ ಕಟ್ಟಡ ಕಟ್ಟಿದ್ದೀವಿ, ಮೂಲಭೂತ ಸೌಲಭ್ಯ ನಾವು ಕೊಟ್ಟಿದ್ದೀವಿ, ಶಿಕ್ಷಕರಿಗೆ ಒಂದು ವೇತನ ಅಳಪಡಿಸ್ರಿ ಅಂತೇಳಿ ನಮ್ಗೆ ಕೂಗಿದೆ. ಇವತ್ತು ಬೀದರ್ದಿಂದ ಚಾಮರಾಜನಗರವರೆಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಸ್ಪಂದನೆ ಮಾಡಬೇಕು. ಕಳೆದ ಅಧಿವೇಶನದಲ್ಲಿ ಶಿಕ್ಷಣ ಸಚಿವರು ಏನಪ್ಪ ಅಂದ್ರೆ ಅನುದಾನ ಕೊಡ್ತೀನಿ ಅಂತ ಘೋಷಣೆ ಮಾಡಿ ನಮಗೆ ಏನಪ್ಪ ಅಂದ್ರೆ ಮೋಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಆ ನಮ್ಮ ಕನ್ನಡದ ಒಂದು ನಿರ್ಲಕ್ಷ್ಯವನ್ನು ಬಿಟ್ಟು ಇನ್ನೂ ಅವಕಾಶ ಇದೆ, ಬಜೆಟ್ ಮುಗಿಯುವವರೆಗೆ ಅವರು ನಮಗೆ ಅನುದಾನ ಘೋಷಣೆ ಮಾಡಬೇಕು. ಮಾಡದೇ ಇದ್ದರೆ ಕೇವಲ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಿಲ್ಲ, ಈಗ ನಾವು ಬೆಂಗಳೂರಿಗೆ ಏನಪ್ಪ ನುಗ್ಗುತ್ತೀವಿ ಅಂತೇಳಿ ಈ ಹೋರಾಟದ ಮೂಲಕ ಎಚ್ಚರ ಕೊಡಲು ನಾನು ಇಷ್ಟಪಡ್ತೀನಿ. ಸರಿ, ಇದೇ ರೀತಿ ಸಾಕಷ್ಟು ವಿನಂತಿಗಳನ್ನು ನೀಡಿದ್ರು, ಮನವಿಗಳನ್ನ ನೀಡಿದ್ರು. ಯಾರಿಗೆ ಮನವಿ ನೀಡಿದ್ರು ಯಾವುದೇ ರೀತಿಯಿಂದ ಕ್ರಮ ಆಗಿಲ್ಲ. ಯಾಕೆ ಸರ್ ಇಷ್ಟೊಂದು ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ ಕನ್ನಡ ಶಾಲೆಗಳ ಬಗ್ಗೆ? ಸರ್ಕಾರ ಕನ್ನಡ ಶಾಲೆ ಅಂಥೇಳಿ ಏನಿಲ್ಲ, ಆಂಗ್ಲ ಶಾಲೆಯೂ ಕೂಡ ನಿರ್ಲಕ್ಷ್ಯನೇ ತೋರ್ತಾ ಇದೆ. ಸರ್ಕಾರದಿಂದ ಆಗಲಾರ್ದಂಥ ಕೆಲಸ ಇವತ್ತು ನಾವು ಖಾಸಗಿ ಶಿಕ್ಷಣ ಸಂಸ್ಥೆದವ್ರು ಮಾಡ್ಲತ್ತೀವಿ. ತಮ್ಮ ಎಲ್ಲ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಏನು ಮೆಸೇಜ್ ನಾವು ಕೊಡ್ಲತ್ತೀವಿ ಅಂತಂದರೆ, ಸರ್ವ ಶಿಕ್ಷಣ ಅಭಿಯಾನದಲ್ಲರಿಗೆ ಶಿಕ್ಷಣ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು, ನಮ್ಮದಲ್ಲ. ಸರ್ಕಾರದಿಂದ ಆಗಲಾರ್ದಂಥ ಕೆಲಸ ಇವತ್ತು ನಾವು ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಸೇರಿ ಆ ಸರ್ಕಾರಕ್ಕೆ ಎಲ್ಲೂ ಕಪ್ಪು ಚುಕ್ಕಿ ಬರಬಾರ್ದಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಭಾರತ ದೇಶಾದ್ಯಂತ ಶಿಕ್ಷಣವನ್ನು ಗುಣಮಟ್ಟ ಇಟ್ಟುಕೊಂಡು ಇವತ್ತು ಇಡೀ ಭಾರತೀಯರಿರ್ತಕ್ಕಂಥ ಎಲ್ಲ ನಾಗರಿಕರು ಶಿಕ್ಷಣ ಕಲಿತಾ ಇದ್ದಾರೆ. ಅಂಥದ್ರಲ್ಲಿ ಸರ್ಕಾರ ನಮ್ಮ ಜೊತೆ ನಿಂತು ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಅದನ್ನು ಬಿಟ್ಟು ಕನ್ನಡ ಶಾಲೆ ಮಕ್ಕಳು ಬರ್ತಾ ಇಲ್ಲ ಅಂತೇಳಿ ಕನ್ನಡ ಶಾಲೆ ಬಂದ್ ಮಾಡಿಬಿಟ್ಟು ಆಂಗ್ಲ ಮಾಧ್ಯಮ ಶಾಲೆ ತೆರಿತಾ ಇದ್ದಾರೆ. ಆಂಗ್ಲ ಮಾಧ್ಯಮ ಶಾಲೆ ತೆರೆದು ನಮ್ದು ಅಬ್ಜೆಕ್ಷನ್ ಇಲ್ಲ, ಆದರೆ ಕರ್ನಾಟಕದಲ್ಲಿ ಕನ್ನಡನೂ ಇರಬೇಕು, ಆಂಗ್ಲನೂ ಇರಬೇಕು. ಎಲ್ಲ ಒಂದು ಬಡ ಮಕ್ಕಳಿಗೂ ಕೂಡ ಏನಂದರೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಸರ್ಕಾರ ಇರಬೇಕು. ಅದನ್ನು ಬಿಟ್ಟು ಅವರು ಯಾವಾಗ ಬೇಕು ಆವಾಗ ತಮ್ಮ ಮನ ಬಂದಂತೆ ಕನ್ನಡ ಶಾಲೆಗಳು ಇವತ್ತು ಮುಚ್ತಾ ಇದ್ದಾರೆ. ನಾಳೆ ಅದೇ ಶಿಕ್ಷಕರನ್ನು ತಗೊಂಡು ಆಂಗ್ಲ ಮಾಧ್ಯಮ ಶಾಲೆ ತೆರಿತಾ ಇದ್ದಾರೆ, KPS ಅಂತಕ್ಕಂಥದ್ದು. ಆ KPS ಶಾಲೆಯೂ ಕೂಡ ಇತ್ತ ಮಗು ಕನ್ನಡನೂ ಕಲಿಯಲ್ಲ ಅಥವಾ ಆಂಗ್ಲನೂ ಕಲಿಯಲ್ಲ. ಇವೆಲ್ಲರ ಗೊಂದಲದಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಜವಾಬ್ದಾರಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದಕ್ಕಿಂತ ಬೇಜವಾಬ್ದಾರಿ ಕೆಲಸವನ್ನು ಬಿಟ್ಟು ಸರ್ಕಾರ ಶಿಕ್ಷಣದ ಕಡೆ ಗಮನ ಕೊಟ್ಟು, ಯಾಕಂದರೆ ಸರ್ಕಾರ ಒಂದು ಆರೋಗ್ಯ ಮತ್ತು ಶಿಕ್ಷಣ ಎರಡರ ಕಡೆನೇ ಆದ್ಯತೆ ಕೊಡಬೇಕು. ಅದನ್ನು ಬಿಟ್ಟು ಬೇಕಾಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಶಿಕ್ಷಣಕ್ಕೆ ಕೊಡಬೇಕಾದಂಥ ಒಂದು ಏನಿದೆ ಅದು ಒಂದು ಮರೆತು
ಬೇರೆ ಬೇರೆ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇಡೀ ಕಲ್ಯಾಣ ಕರ್ನಾಟಕ ಅನುದಾನದ ಖಾಸಗಿ ಶಾಲಾಡಳಿತ ಮಂಡಳಿ ವತಿಯಿಂದ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಘಟಕದಿಂದ ನಾವು ಬೃಹತ್ವಾದ ಒಂದು ಹೋರಾಟ ಇವತ್ತು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಇದು ಬೀದರ್ ಅಲ್ಲದೇ ಬೀದರ್ಲಿಂದ ಚಾಮರಾಜನಗರವರೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಒಂದು ದಿನ ನಾವು ಸಾಂಕೇತಿಕ ಹೋರಾಟ ಹಮ್ಮಿಕೊಂಡಿವಿ. ಈ ಒಂದು ಹೋರಾಟ ನಮಗೆ ಸರ್ಕಾರ ಸ್ಪಂದಿಸಿ ನಮಗೆ ಏನಪ್ಪ ಅಂದರೆ ಮುಕ್ತವಾಗಿ ಶಾಲೆ ನಡೆಸಲಿಕ್ಕೂ ಅವಕಾಶ ಕೊಡ್ಲತ್ತಿಲ್ಲ. ಇವತ್ತು ರಿನ್ಯೂವಲ್ ಮಾಡಬೇಕಂದ್ರೆ ಭಾಳಷ್ಟು ಸಂಕಟ ತಂದಿಟ್ಟಿದೆ. ರಿನ್ಯೂವಲ್ ಮಾಡಿಕೊಟ್ರು ಕೂಡ ನಾವು ರಿನ್ಯೂವಲ್ ಮಾಡ್ಕೊಂಡು ಶಾಲೆ ನಡೆಸ್ತೀವಿ, ಅದು ಕೂಡ ಸರ್ಕಾರ ಬಿಡ್ತಾ ಇಲ್ಲ. ಬೆಳಗಾದರೆ BRC ಬರ್ತಾರೆ, ಇದು ನೋಟಿಸ್ ಕೊಡ್ತಾರೆ, ಇದು ಈ ಮಾಹಿತಿ ಕೊಡ್ರಿ, ಅದು ಮಾಹಿತಿ ಕೊಡ್ರಿ. ಈ ಮಾಹಿತಿ ಕೊಡೋದ್ರಲ್ಲೇ ಶಿಕ್ಷಣ ನಾವು ವಂಚಿತ ಆಗ್ಲತ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲ ನಮ್ದೇನು ಕಲ್ಯಾಣ ಕರ್ನಾಟಕದ ನಮ್ದೇನು 7 ಸಚಿವರುಗಳಿದ್ದಾರೆ, ಆ ಎಲ್ಲ ಸಚಿವರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒಂದು ಒತ್ತಡ ಹಾಕಬೇಕು, ನಮ್ಮ ಭಾಗಕ್ಕೆ ನ್ಯಾಯ ಕೊಡಿಸಬೇಕು. ಯಾಕಂದರೆ ಆರ್ಟಿಕಲ್ 371J ಬರ್ತಕ್ಕಂಥ ಏನು ಸವಲತ್ತುಗಳಿದೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಏನೂ ಸಿಗ್ತಾ ಇಲ್ಲ. ಆ ಶಿಕ್ಷಣ ಸಂಸ್ಥೆಗಳಿಗೆ ಬರಬೇಕಾದಂಥ ಏನು ಸಮಪಾಲಿದೆ ಅದವರು ನಮಗೆ ಕೊಟ್ಟರು ಕೂಡ ನಾವು ಈ ಭಾಗದಲ್ಲಿ ಶಿಕ್ಷಣ ಒಂದು ಒಳ್ಳೆಯ ಗುಣಮಟ್ಟದ ಮಾಡಲಿಕ್ಕೆ ನಮಗೆ ಅನುವು ಆಗ್ತದೆ ಅಂತ ಹೇಳುತ್ತೆ. ಸರ್, ಈಗ ಕೊನೆಯದಾಗಿ ಏನು ಎಚ್ಚರಿಕೆ ಕೊಡ್ತೀರಿ ಸರ್ಕಾರಕ್ಕೆ ಮತ್ತು ಆಡಳಿತ ವ್ಯವಸ್ಥೆಗೆ, ಏನು ಎಚ್ಚರಿಕೆ ಕೊಡ್ತೀರ? ಸರ್ಕಾರ ಎಚ್ಚೆತ್ತು ಶಿಕ್ಷಣವನ್ನು ಸುಧಾರಣೆ ಮಾಡಬೇಕು. ಸರ್ಕಾರಿ ಶಾಲೆಯಲ್ಲಿ 50,000ಕ್ಕೂ ಮೇಲ್ಪಟ್ಟು ಖಾಲಿ ಹುದ್ದೆಗಳಿವೆ. ಅನುದಾನಿತ ಶಾಲೆಗಳಲ್ಲಿ ನಿವೃತ್ತಾದಂಥ 18,000 ಶಿಕ್ಷಕರು ಹುದ್ದೆಗಳು ಖಾಲಿ ಇವೆ. ಇವೆಲ್ಲ ತುಂಬುವುದರ ಜೊತೆಗೆ ಕಳೆದ 30 ವರ್ಷದಿಂದ ಶಾಲೆ ನಡೆಸ್ತಕ್ಕಂಥ ಉರ್ದು ಮೀಡಿಯಂ, ಕನ್ನಡ ಮೀಡಿಯಂ, ಮರಾಠಿ ಮೀಡಿಯಂ ಅವೆಲ್ಲ ಭಾಷಾಂತರ ಮಾತೃಭಾಷೆ ಶಾಲೆಗಳ ಅನುದಾನ ಘೋಷಣೆ ಮಾಡಬೇಕು. ಇದು ನಮ್ಮ ಆಗ್ರಹ ಇದೆ. ನಮ್ಮ ಶಾಂತತೆಯನ್ನು, ನಮ್ಮ ಸಹನೆಯನ್ನು ದಯವಿಟ್ಟು ಸರ್ಕಾರ ಪರೀಕ್ಷೆ ಮಾಡಬಾರ್ದಂತ ಈ ಹೋರಾಟದ ಮೂಲಕ ನಾವು ಎಚ್ಚರಿಕೆ ಕೊಡಲು ಇಷ್ಟಪಡ್ತೀವಿ. ಇದಿಷ್ಟು ಇಲ್ಲಿನ ಹೋರಾಟಗಾರರ ಮಾತಾಗಿತ್ತು. ಅನುದಾನ ನೀಡಬೇಕು, ಕನ್ನಡ ಮಾತ್ರವಲ್ಲದೆ ಎಲ್ಲ ಮಾತೃಭಾಷೆ ಶಿಕ್ಷಣಕ್ಕೂ ಹೆಚ್ಚಿನ ಅನುದಾನವನ್ನು ನೀಡಿ ಈಗ ಮಾತೃಭಾಷೆ ಶಿಕ್ಷಣವನ್ನು ಉಳಿಸಬೇಕು, ಅನುದಾನಿತ ಶಾಲೆಗಳನ್ನಾಗಿ ಮಾಡಬೇಕು, ಆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಯನ್ನು ನೇಮಕ ಮಾಡ್ಕೋಬೇಕಂತ ಒತ್ತಾಯಿಸ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಚನ್ಕೆರೆ, ಉತ್ತರ ಕರ್ನಾಟಕ ನ್ಯೂಸ್ ಬೀದರ್.